ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು, ಇಲ್ಲಿ ಯಾವ ರೀತಿ ಎಲ್ಲ ಪೂಜೆ ಆಗುತ್ತೆ, ಯಾವ ರೀತಿ ಎಲ್ಲ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಲಕ್ಷ್ಮಿ ಮತ್ತು ದುರ್ಗಾ ಸ್ವರೂಪಿಣಿಯಾಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ, ಒಂದು ನಿಂಬೆಹಣ್ಣಲ್ಲಿ 2 ದೀಪ ಅಥವಾ 13 ದೀಪ ಹಚ್ಚಿ ಅಮ್ಮನವ್ರಿಗೆ ಆರತಿ ಮಾಡೋದ್ರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತೆ. ನಾವೀಗ ಅಂಕಳ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಏನು, ಇಲ್ಲಿ ಯಾವ ರೀತಿ ಎಲ್ಲ ಪೂಜೆ ಆಗುತ್ತೆ, ಯಾವ ರೀತಿ ಎಲ್ಲ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ, ಹಾಗೆ ಇಲ್ಲಿನ ಅರ್ಚಕರನ್ನ ಕೂಡ ಕೇಳೋಣ. ಆಷಾಢ ಮಾಸದ ವಿಶೇಷತೆ ಏನು, ಇದರಲ್ಲಿ ಪೂಜೆ ಮಾಡಿದ್ರೆ ನಮಗೆ ಏನೆಲ್ಲ ಲಾಭ ಆಗತ್ತೆ ಅಂತ ಕೇಳ್ಕೊಂಬರೋಣ ಬನ್ನಿ. ವಾಗರ್ತಾವಿವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ ಮಾತೃಭ್ಯೋ ನಮಃ. ಇದು ಆಂಕಾಳ ಪರಮೇಶ್ವರಿ ದೇವಸ್ಥಾನ, ನಾಗಪ್ಪ ಬ್ಲಾಕ್ ಶ್ರೀರಾಮ್ಪುರದ ಹತ್ರ ಇರೋ ಆಂಕಾಳ ಪರಮೇಶ್ವರಿ ದೇವಸ್ಥಾನ. ಇದು ಅಮ್ಮನವರು ದಕ್ಷಿಣಾಭಿಮುಖವಾಗಿರೋದ್ರಿಂದ ತುಂಬ ಶಕ್ತಿಯುತವಾಗಿದೆ. ಮುಂದೆ ಶ್ರೀಚಕ್ರ ಮಹಾಮೇರು ಸ್ಥಾಪನೆ ಮಾಡಿ ಇದಕ್ಕೆ 5 ಕೋಟಿ ಲಲಿತಾ ಸಹಸ್ರನಾಮ ಪೂಜೆ ಮಾಡಲಾಗಿದೆ. ಇಂದು ಮೊದಲನೇ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರ ಏನು ವಿಶೇಷ ಅಂತಂದರೆ, ಶ್ರಾವಣ ಮಾಸದಲ್ಲಿ ಎಲ್ಲ ಹಬ್ಬಗಳು ಹರಿದಿನಗಳು ಎಲ್ಲ ಬರೋದರಿಂದ ಇವಾಗ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳೇನು ಮಾಡೋದಿಲ್ಲ. ಗೃಹ ಪ್ರವೇಶ, ವಿವಾಹ, ಉಪನಯನ ಏನೂ ಮಾಡೋದಿಲ್ಲ. ಆಗ ಈ ಆಷಾಢ ಮಾಸದಲ್ಲಿ ಶುಕ್ರವಾರ, ಮಂಗಳವಾರ ವಿಶೇಷವಾಗಿ ಅಮ್ಮನವ್ರಿಗೆ ಅರ್ಚನೆ, ಪೂಜೆ, ಮನೆಯಲ್ಲಿ ದೀಪ ಹಚ್ಚಿ ಸಹಸ್ರನಾಮಾರ್ಚನೆ, ಲಕ್ಷ್ಮೀ ಅಷ್ಟೋತ್ತರ ಇದು ಮಾಡೋದ್ರಿಂದ ಅವ್ರಿಗೆ ದೀರ್ಘ ಸೌಮಂಗಲ್ಯ ಮತ್ತು ಪುತ್ರ ಸಂತಾನ ಮತ್ತು ಧನ ಕನಕ ವಸ್ತುವಾಹನ ಇದೆಲ್ಲ ಅಮ್ಮನವ್ರು ಕೊಟ್ಟು ಆಶೀರ್ವಾದ ಮಾಡಿ, ಅಮ್ಮನವ್ರಿಗೆ ವಿಶೇಷವಾಗಿ ಆಷಾಢ ಶುಕ್ರವಾರದಲ್ಲಿ ಶಕ್ತಿ ಸ್ಥಳ ಲಕ್ಷ್ಮಿ ಮತ್ತು ದುರ್ಗಾ ಸ್ವರೂಪಿಣಿಯಾಗಿರುವಂತಹ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ, ಒಂದು ನಿಂಬೆಹಣ್ಣಲ್ಲಿ 2 ದೀಪ ಅಥವಾ 13 ದೀಪ ಹಚ್ಚಿ ಅಮ್ಮನವ್ರಿಗೆ ಆರತಿ ಮಾಡೋದ್ರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತೆ. ನಿಂಬೆಹಣ್ಣು ಬಂದ್ಬಿಟ್ಟು ತುಂಬ ಅಮ್ಮನವ್ರಿಗೆ ರುಂಡಮಾಲಿನಿ ಅಂತ ಹೇಳ್ತೀವಿ. ಆ ರುಂಡಮಾಲಿನಿಯ ಹಾರಕ್ಕೋಸ್ಕರ ನಿಂಬೆಹಣ್ಣು ಹಾರ ಹಾಕ್ತೀವಿ. ಆ ನಿಂಬೆಹಣ್ಣಿನಲ್ಲಿ ದೀಪ ಅಂಟಿಸಿದ್ರೆ ಅಮ್ಮನವ್ರಿಗೆ ವಿಶೇಷವಾಗಿ ತೃಪ್ತಿಯಾಗಿ ಅಮ್ಮನವರು ಇಷ್ಟಾರ್ಥ ಸಿದ್ಧಿಯನ್ನು ಅನುಗ್ರಹ ಮಾಡ್ತಾರೆ. ಪ್ರತಿ ಆಷಾಢ ಶುಕ್ರವಾರ ಎಲ್ಲೇ ತಮ್ಮ ಮನೆ ಹತ್ತಿರ ಇರೋ ಶಕ್ತಿ ಸ್ಥಳಕ್ಕೆ ಹೋಗಿ ಅಮ್ಮನವ್ರಿಗೆ ಅರ್ಚನೆ ಮಾಡಿ ನಿಂಬೆಹಣ್ಣು ದೀಪ ಅಂಟಿಸಿದ್ರೆ ತುಂಬ ವಿಶೇಷವಾದ ಫಲವನ್ನು ಅಮ್ಮನವರು ಅನುಗ್ರಹ ಮಾಡ್ತಾರೆ. ಆಷಾಢ ಅಂತಂದರೆ ಹೊಸದಾಗಿ ಮದುವೆ ಆಗಿರೋರನ್ನ ಸಹ ವಾಪಸ್ ತವ್ರ ಮನೆ ಕಳಿಸ್ತಾರೆ. ಅಂಥದ್ರಲ್ಲಿ ಈ ವಿಶೇಷ ಪೂಜೆಗಳು ಫಲವೃದ್ಧಿ ಆಗೋದೂ ಆಷಾಢ ಮಾಸದಲ್ಲೇ ಅಂತ ಹೇಳ್ತಾರೆ. ಮತ್ತು ಮಳೆಗಾಲ ಶುರು ಆಗೋದಕ್ಕೂ ಒಂದು ಆಷಾಢ ಮಾಸ ಪ್ರಾರಂಭ ಅಂತ ಹೇಳ್ತಾರೆ. ಇದ್ರ ವಿಶೇಷಗಳು ಏನು? ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಗು ತವ್ರ ಮನೆಗೆ ಹೋಗ್ತಾರೆ. ಏನಕ್ಕೆ ಅಂತಂದರೆ ಆಷಾಢ ಮಾಸದಿಂದ 9 ತಿಂಗಳಿಗೆ ಬೇಸಿಗೆ ಕಾಲ ಇರೋದರಿಂದ ಚೈತ್ರ ಮಾಸದಲ್ಲಿ ಹುಟ್ಟಿದ್ರೆ ಮಗುಗೆ ಬಾಣಂತಿಗೆ ತೊಂದರೆ ಆಗುತ್ತೆ ಅಂತ ಆಷಾಢ ಮಾಸದಲ್ಲಿ ಹೆಣ್ಮಗುನ ತವ್ರ ಮನೆಗೆ ಕಳಿಸ್ತಾರೆ. ಮತ್ತು ಈ ಆಷಾಢ ಮಾಸದಲ್ಲಿ ಸೂರ್ಯ ಬಂದ್ಬಿಟ್ಟು ಕಟಕ ಮಾಸದಲ್ಲಿ ಇರೋದರಿಂದ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರಗಳ ಸಂಚಾರ ಮಾಡೋದರಿಂದ ಅವರು ಗಾಳಿಯನ್ನು ಹೆಚ್ಚು ಉತ್ಪತ್ತಿ ಮಾಡ್ತಾರೆ. ಆಮೇಲೆ ಶ್ರಾವಣ ಮಾಸ ಅಂದರೆ ಸೂರ್ಯದೇವರು ಮಖ, ಪುಬ್ಬ, ಉತ್ತರ ಇತ್ಯಾದಿ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಅತಿವೃಷ್ಟಿಯನ್ನು, ವರ್ಷಧಾರೆಯನ್ನು, ವರ್ಷ ಋತು ಅಂತ ಹೇಳ್ತಾರೆ ಶ್ರಾವಣ ಮಾಸಕ್ಕೆ. ಆ ವರ್ಷ ಋತುವಿನಲ್ಲಿ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರ ಮಾಡುವಾಗ ಮಳೆಯನ್ನು ಸುರಿಸ್ತಾರೆ. ಸರಿ, ಈಗ ಹೆಣ್ಮಕ್ಳು ತುಂಬ ದುರ್ಗಾದೇವಿನ ನಂಬೋದಾಗಿರ್ಬೋದು, ಅಥವಾ ಹೆಣ್ಣು ಶಕ್ತಿ ಅನ್ನೋ ದೇವರುಗಳನ್ನ ತುಂಬ ನಂಬಿ ಪೂಜೆ ಮಾಡಿ ಆರಾಧನೆ ಮಾಡ್ತಾರೆ. ನಮ್ಗೆ ಒಳ್ಳೇದು ಮಾಡಬೇಕು ಅಂತ, ಒಳ್ಳೇದಾಗತ್ತೆ ಅಂತ ಹೇಳಿ. ಯಾವ ರೀತಿ ಎಲ್ಲ ಪೂಜೆ ಮಾಡಬೇಕು, ಮನೇಲಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಾಗಿರ್ಬೋದು? ಮನೇಲಿ ಅಂತಂದರೆ ಅಮ್ಮನವ್ರಿಗೆ ವಿಶೇಷವಾಗಿ ದೀಪ ಹಚ್ಚಿ ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿ ಮಾಡಿ, ಕುಂಕುಮಾರ್ಚನೆ ಮಾಡಿ, ಆರತಿ ಮಾಡಿ, ಏನಾದರೂ ಅಮ್ಮನವ್ರಿಗೆ ಏನಿದ್ರು ವಿಶೇಷವಾಗಿ ಸಿಹಿ ತಿನಿಸುಗಳನ್ನು ನೈವೇದ್ಯ ಮಾಡೋದ್ರಿಂದ, ಮನೆಯಲ್ಲಿ ಅಮ್ಮನವ್ರಿಗೆ ನೈವೇದ್ಯ ಮಾಡೋದ್ರಿಂದ ಅಮ್ಮನವ್ರ ಅನುಗ್ರಹ ಆಗುತ್ತೆ. ದೇವಸ್ಥಾನದಲ್ಲಿ ಬಂದು ಅಮ್ಮನವ್ರಿಗೆ ಹಾಲಭಿಷೇಕ ವಿಶೇಷವಾಗಿ ಮತ್ತು ಜೇನುತುಪ್ಪದ ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ನಿಂಬೆಹಣ್ಣು ದೀಪ ಇತ್ಯಾದಿ ಪೂಜೆಗಳನ್ನು ಮಾಡಿ, ಸಿಹಿ ತಿನಿಸುಗಳನ್ನು, ಸ್ವೀಟ್ ಪೊಂಗಲ್ ಈ ಥರ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ಪೂಜೆ ಮಾಡಿದ್ರೆ ಅಮ್ಮನವರು ಬೇಗ ಫಲಪ್ರದವಾಗಿರ್ತಾರೆ. ನೀವೇನಾದರೂ ಈ ದೇವಸ್ಥಾನದ ಅಂದರೆ ವಿಶೇಷತೆ ಬಗ್ಗೆ ನಮ್ಮ ಜನಗಳಿಗೆ ತಿಳಿಸ್ಕೊಡೋದಾದರೆ? ಇದು ಶ್ರೀ ಆಂಕಾಳ ಪರಮೇಶ್ವರಿ ದೇವಸ್ಥಾನ ಶ್ರೀರಾಮ್ಪುರದಲ್ಲಿರೋದು. ಇದು ಬಂದ್ಬಿಟ್ಟು ಅಮ್ಮನವರು ದಕ್ಷಿಣಾಭಿಮುಖವಾಗಿದ್ದು ತುಂಬ ಶಕ್ತಿಯುತ ಸ್ಥಳವಾಗಿದೆ. ಅಮ್ಮನವರು ಆಂಕಾಳ ಪರಮೇಶ್ವರಿ ಅಂತಂದರೆ ಸ್ಮಶಾನ ಕಾಲಿ ಅಂತ ಅಂದ್ಬಿಟ್ಟು
ಇಲ್ಲಿ ಬಂದು ಯಾರು ಏನು ಪೂಜೆ ಮಾಡಿಸ್ದಿದ್ದರು ಅವರ ಪ್ರಾರ್ಥನೆಯಿಂದ ಅಮ್ಮನವರು ಅವರ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡ್ತಾರೆ. ದೇವಸ್ಥಾನದ ಅಮ್ಮನವ್ರ ಹಿಂದ್ಗಡೆ ಈಶ್ವರನ ದೇವಸ್ಥಾನ ಇದೆ, ಮಹೇಶ್ವರ ಸ್ವಾಮಿ ಅಂತ. ಅದು ಕಟ್ಮಂಡುಯಿಂದ ಬಾಣಲಿಂಗ ತಂದು 1 ಕೋಟಿ ಶಿವಪಂಚಾಕ್ಷರಿ ಜಪ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈಶ್ವರ ಕೂಡ ದಕ್ಷಿಣಾಭಿಮುಖವಾಗಿದ್ದು ಅವರು ಮಕ್ಕಳಿಗೆ ವಿದ್ಯಾಬುದ್ಧಿ ಜ್ಞಾನವನ್ನು ಮತ್ತು ಯಾವುದೇ ರೋಗ ಪೀಡೆ ಇದ್ರೂ ಅದರ ತೀರ್ಥ ತೊಗೊಂಡ್ರೆ ಆ ರೋಗ ಪರಿಹಾರ ಆಗುತ್ತೆ. ಮತ್ತು ಮಹೇಶ್ವರ ಸ್ವಾಮಿ ಪಕ್ಕದಲ್ಲಿ ಶ್ರೀ ಅಘೋರ ವೀರಭದ್ರೇಶ್ವರ ಸ್ವಾಮಿ ಅಂತ ಇದೆ. ಇದು ಬಂದ್ಬಿಟ್ಟು ದಕ್ಷ ಬ್ರಹ್ಮನ ಸಂಹಾರ ಮಾಡ್ತಾ ಇರೋದು. ಅಘೋರ ವೀರಭದ್ರೇಶ್ವರ ಹತ್ರ ಬಂದು ಒಂದು ದೃಷ್ಟಿ ತೆಗೆಸ್ಕೊಳ್ಳಾಗಲಿ, ಒಂದು ಯಂತ್ರ ಕಟ್ಟಿಸ್ಕೊಂಡ್ರೆ ಮಕ್ಕಳ ಬಾಲಗ್ರಹ ಪೀಡೆ ಇತ್ಯಾದಿ ಯಾವುದೇ ವ್ಯಾಭಿಚಾರಿಕ ದೋಷ ಎಲ್ಲ ಪರಿಹಾರ ಆಗುತ್ತೆ. ಏನಾದರೂ ಹೇಳ್ಬೇಕಂತಂದ್ರೆ ಕೊನೆಯದಾಗಿ ಆಷಾಢ ಮಾಸದ ಬಗ್ಗೆ, ಶುಕ್ರವಾರಗಳ ಬಗ್ಗೆ. ಆಷಾಢ ಶುಕ್ರವಾರ ಇನ್ನು 3 ವಾರ ಇರುತ್ತೆ. ಇವತ್ತು ಮೊದಲನೇ ವಾರ, ಇನ್ನು 3 ವಾರ ಇರುತ್ತೆ. ಎಲ್ಲರೂ ತಮ್ಮ ಮನೆ ಹತ್ತಿರ ಇರೋದಾಗಲಿ ಇಲ್ಲ ಯಾವುದೇ ಒಂದು ತಮಗೆ ಇಷ್ಟಪಟ್ಟಂತಹ ಶಕ್ತಿ ಸ್ಥಳಕ್ಕೆ ಹೋಗಿ ಅಮ್ಮನವ್ರಿಗೆ ಯಥಾಶಕ್ತಿ ಇದ್ದೇ ಮಾಡಬೇಕು ಇಂಥದ್ದೇ ಮಾಡಬೇಕು ಅಂತಿಲ್ಲ, ತಮ್ಮ ಯಥಾಶಕ್ತಿ ಪೂಜಾ ಸೇವೆಗಳನ್ನು ಮಾಡಿ ಅಮ್ಮನವರ ಅನುಗ್ರಹ ಪಡಿಬೇಕೆಂದು ಕೇಳ್ಕೊಳ್ತೀನಿ. ಮಾತೃಭ್ಯೋ ನಮಃ. ಅಲಂಕಾರ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ, ದೇವರು ಚೆನ್ನಾಗಿ ಪುರುಷೋತ್ತ ಮಾಡ್ತಾರೆ. ನಮ್ಮಮ್ಮ ಶಕ್ತಿವಾಯ್ದಳು, ಶಕ್ತಿ ತುಂಬ ಚೆನ್ನಾಗಿ ಕೊಡ್ತಾಳೆ. ನಮ್ಮಮ್ಮನ ನಂಬಿದ್ರೆ ಕೈ ಬಿಡಲ್ಲ. ನಮ್ಮಮ್ಮನೇ ನಮಗೆ, ನಾವು ಎಷ್ಟು ಕಷ್ಟ ಬಂದ್ರೂ ನಮ್ಮಮ್ಮ ಹತ್ರ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ತೆಗ್ದ್ರೆ ನಮಗೆಲ್ಲ ಹಿಡಿದೆಲ್ಲ ಕಾಡಿಸ್ತೈತೆ. ಪ್ರತಿ ವರ್ಷ ಪ್ರತಿ ಆಷಾಢ ಮಾಸದಲ್ಲೂ ಬರ್ತೀರಾ? ವಿಶೇಷವಾಗಿ ಏನಾದರೂ ಪೂಜೆ ಇಲ್ಲ, ಶುಕ್ರವಾರ ದಿನ ಬರ್ತೀವಿ, ಅಮಾವಾಸ್ಯೆ ಬರ್ತೀವಿ, ಎಲ್ಲ ಟೈಮು ಬರ್ತೀವಿ. ನಾವು ಯಾವತ್ತು ಫ್ರೀ ಆಗಿದ್ದೀವಿ ಅವಾಗೆಲ್ಲ ಬಂದುಬಿಡ್ತೀವಿ. ನೀವು ಎಲ್ಲ ಪೂಜೆ ಮಾಡ್ತೀರಾ? ಇವತ್ತು ಬೇರೆ ವಿಶೇಷ ದಿನ, ಆಷಾಢ ಮಾಸದ ಮೊದಲನೇ ಶುಕ್ರವಾರ, ಯಾವ ರೀತಿ ಎಲ್ಲ ಪೂಜೆ ಮಾಡ್ತಿದ್ದೀರಾ? ಅಮ್ಮನ ನೋಡಿದ್ರೆ ಇದ್ರೆ ನಮಗೊಂದು ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಅಮ್ಮನ ನೋಡ್ಕೊಂಡು ಹೋದ್ರೇ ನಮಗೊಂದಷ್ಟು ಇದು. ಎಷ್ಟೊತ್ತೇ ಆಗಲಿ ಲೇಟ್ ಆಗಲಿ ದೇವರು 12 ಗಂಟೆ 1 ಗಂಟೆವರೆಗೆ ತೆಗೆದಿರ್ತಾರೆ. ವಿಶೇಷ ಪೂಜೆ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಅಲಂಕಾರ ಚೆನ್ನಾಗಿ ಮಾಡ್ತಾರೆ, ತುಂಬ ವಿಶೇಷವಾಗಿದೆ, ತುಂಬ ಶಕ್ತಿ ಉಂಟು ನಮಗೆ. ನಾವು 20 ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ದೇವರು ಇವತ್ತು ದಾರಿ ತೋರಿಸ್ತಾ ಇರೋದು ಎಲ್ಲದಕ್ಕೂ ದೇವರೇ. ನಾವು ಯಾರು ಇದ್ದಾರೆ ನಂಬ್ತೀವಲ್ಲ ದೇವ್ರು ನಂಬ್ಕೊಂಡು. ಆಷಾಢ ಮಾಸ ಮೊದಲನೇ ಶುಕ್ರವಾರ ಹೇಗಿದೆ? ಹೆಂಗೋ ಹೆಂಡತಿನ ಮನೆಗೆ ಕಳಿಸ್ತಾರೆ. ಆ್ಯಕ್ಚುಯಲ್ ಆಗಿ ಬೇಜಾರಾಗಿದೆ, ಬೇರೆ ಏನು ಹೇಳೋಕ್ಕಾಗುತ್ತೆ. ಫಸ್ಟ್ ಇವತ್ತೇ ನಮ್ಮದು 2ನೇ ತಿಂಗಳು ತಾಲಿ ಇದು ಮಾಡಿದ್ವಿ. ಇವತ್ತು ಅದೇ ದೇವ್ರನ್ನ ನೋಡಿಕೊಂಡು ಮುಗಿದ್ಕೊಂಡು ಹೋಗೋಣ, ಎಲ್ಲರೂ ಚೆನ್ನಾಗಿರಬೇಕು ಅಂತ. ಇವತ್ತು ಮೊದಲನೇ ಶುಕ್ರವಾರ ಏನೆಲ್ಲ ವಿಶೇಷ ಪೂಜೆ ಸಲ್ಲಿಸಿದ್ರಿ ದೇವರಿಗೆ? ನಾವು ಇವಾಗಲೇ ಮನೆಯಿಂದ ಮುಗಿಸ್ಕೊಂಡು ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಬಂದು. ನಮ್ಮ ಮನೆ ಇಲ್ಲೇ ಇರೋದು, ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ಇವತ್ತು ಆಷಾಢ ಬೇರೆ ಇದೆ ಅಲ್ವಾ? ಯಾವ ರೀತಿ ಎಲ್ಲ ವಿಶೇಷವಾಗಿ ಪೂಜೆ ಮಾಡಿದ್ರಿ ದೇವರಿಗೆ ಅಂತ? ದೀಪ ಹಚ್ಚಿರ್ಬೋದಾಗಿರ್ಬೋದು. ಅಂದರೆ ನಾವು ಬಂದ್ಬಿಟ್ಟು ತಮಿಳವರು, ನಮಗೆ ಆಷಾಢ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮದು ಇವತ್ತು ತಾಳಿ ಪೊಣ್ಸೋ ಶಾಸ್ತ್ರ ಆಯಿತು, ಅದಕ್ಕೋಸ್ಕರ. ನೋಡಿದ್ರಲ್ಲ ಇಲ್ಲಿ ಯಾವ ರೀತಿಯಾದ ಪೂಜೆ ನಡೀತಾ ಇತ್ತು, ಎಷ್ಟು ವಿಶೇಷತೆ ಇದೆ ಈ ದೇವಸ್ಥಾನದ ಬಗ್ಗೆ ಅಂತ ಕೂಡ ಕೇಳಿದ್ವಿ. ಹಾಗೆ ಇಲ್ಲಿನ ಅರ್ಚಕರು ನಮಗೆ ಆಷಾಢ ಮಾಸದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಎಲ್ಲ ಪೂಜೆಗಳಾಗತ್ತೆ, ಯಾವ ರೀತಿ ಎಲ್ಲ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.